ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET ವಿದ್ಯಾರ್ಥಿಗಳಿಗೆ KA ಕಡೆಯಿಂದ ಒಂದು ವೆರಿ ಬಿಗ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಒಂದು ಕೌನ್ಸ್ಲಿಂಗ್ ಪ್ರೊಸೆಸ್ಸಲ್ಲಿ ಒಂದು ಫಸ್ಟ್ ಸ್ಟೆಪ್ ಆದರೆ ಆಗಿರುತ್ತೆ. ಅಂದರೆ ನಿಮಗೆ ನಾನು ಈಗಾಗಲೇ ಸಾಕಷ್ಟು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೆ ಒಂದು ವೆರಿಫಿಕೇಷನ್ ಸ್ಲಿಪ್ ಅಂತ ಹೇಳಿಬಿಟ್ಟು. ಸೊ ಇದ್ರ ಬಗ್ಗೆ KA ಕಡೆಯಿಂದ ಈಗಾಗಲೇ ಅಪ್ಡೇಟ್ ಬಂದಿರುವಂಥದ್ದು. ಜೊತೆಗೆ ಆ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಜೊತೆಗೆ ಆ ಸ್ಲಿಪ್ಪಲ್ಲಿರುವಂತಹ ಎಲ್ಲ ಡೀಟೇಲ್ಸನ್ನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಹಾಗೇನೂ ಸಹ KA ಕಡೆಯಿಂದ ಒಂದು ಅಪ್ಡೇಟ್ ಆದರೆ ಬಂದಿರುವಂಥದ್ದು ಮತ್ತೆ ಇವತ್ತು. ಸೊ ಅದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಇಂಫಾರ್ಮೇಟಿವ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಮುಂದೆ ಎಲ್ಲ ರೀತಿಯ PGCET ಕೌನ್ಸಿಲಿಂಗ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ KA ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಏನು ಅಂತ ಅಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ PGCET 2025 MBA MCA MTech ಕ್ಲೈಮ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಹೇಳಿಬಿಟ್ಟು ಕೊಟ್ಟಿರುವಂಥದ್ದು. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮ್ಮ ಡೀಟೇಲ್ಸ್ ಆದರೆ ಕೇಳುತ್ತೆ. ಓಕೆ, ನಾನು ಲಾಗಿನ್ ID ರಿಜಿಸ್ಟರ್ ನಂಬರ್ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ PGCET ಏನಿತ್ತು ಅದು, ಜೊತೆಗೆ ನೀವು ಪಾಸ್ವರ್ಡ್ ಸೆಟ್ ಮಾಡಿರ್ತೀರಲ್ವಾ, ಆ ಒಂದು ಪಾಸ್ವರ್ಡು ಆ್ಯಂಡ್ ಹಾಗೇನು ಸಹ ಕ್ಯಾಪ್ಚಾನ ಎಂಟರ್ ಮಾಡ್ಬೋದು. ಇಲ್ಲಿ ನೋಡಿ ಈ ಸಾರಿ ಬಂದುಬಿಟ್ಟು ಎರಡು ಆಪ್ಷನ್ಸ್ ಕೊಟ್ಟಿರುವಂಥದ್ದು. ಲಾಗಿನ್ ಯೂಸಿಂಗ್ OTP ಅಂತ ಇದೆ ಆ್ಯಂಡ್ ಹಾಗೇನು ಸಹ ಲಾಗಿನ್ ಯೂಸಿಂಗ್ ಫೇಸ್ ಅಂತ ಇರುವಂಥದ್ದು. ಸೊ ಏನಂತ ಅಂದರೆ ನಿಮ್ಮ ಒಂದು ಫೇಸ್ ಹೆಂಗೆ ಡಿಟೆಕ್ಟ್ ಆಗುತ್ತೆ ಅಂತಂದರೆ, ಈಗ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಈಗಾಗಲೇ ನಿಮ್ಮ ಒಂದು ಫೋಟೋನು ಸಹ ನೀವು ಕೊಟ್ಟಿರ್ತೀರಲ್ವ, ಅಪ್ಡೇಟ್ ಆಗಿರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಫೈನಲ್ ಪ್ರಿಂಟೌಟಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನೀವು ನಿಮ್ಮ ಒಂದು ಫೇಸಿಂದನೂ ಸಹ ಲಾಗಿನ್ ಆಗ್ಬೋದು, ಇಲ್ಲ ಅಂತಂದರೆ OTP ಮುಖಾಂತರನೂ ಸಹ ಲಾಗಿನ್ ಆದರೆ ಆಗಿರ್ಬೋದು. ಈ ಸಾರಿ ನೋಡಿ ನಿಮಗೆ ಪ್ರತಿಯೊಂದಕ್ಕೂ ಸಹ ಲೈವ್ ಫೋಟೋ ಕ್ಯಾಪ್ಚರ್ ಆದರೆ ಆಗಬೇಕಾಗುತ್ತೆ. ನೀವು ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಳೋ ಟೈಮಲ್ಲಿ ಆಗಿರ್ಬೋದು, ಅಥವಾ ನೀವು ಆಪ್ಷನ್ ಎಂಟ್ರಿ ಪ್ರೊಸೆಸ್ಸಲ್ಲಿ ಆಗಿರ್ಬೋದು, ಎಲ್ಲನೂ ಸಹ ಕ್ಯಾಂಡಿಡೇಟೇ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಲಾಗಿನ್ ಆಗಬೇಕು ಅಂತಂದರೆ ಫೋಟೋ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ. ಸೊ ಓಕೆನಾ, ಹಾಗಾಗಿ ನೀವು ಈಗ ಏನು ಮಾಡ್ತೀರಾ, ಲಾಗಿನ್ ID ಪಾಸ್ವರ್ಡ್ ಕ್ಯಾಪ್ಚರ್ನ ಕೊಟ್ಟು ಒಂದು ಕ್ಲೈಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋತೀರಾ. ಕ್ಲೈಮ್ ಸ್ಲಿಪ್ ಅಂತ ಅಂದರೆ ವೆರಿಫಿಕೇಷನ್ ಸ್ಲಿಪ್. ನಿಮಗೆ ಸ್ಲಿಪ್ ಬಂದುಬಿಟ್ಟು ಈ ರೀತಿ ಆದರೆ ಇರುತ್ತೆ. ನಾನು ಕೆಲವೊಂದಿಷ್ಟು ಡೀಟೇಲ್ಸನ್ನು ಇಲ್ಲಿ ನಾನು ನಿಮಗೆ ಹೈಡ್ ಮಾಡಿದ್ದೀನಿ. ಸೊ ಓಕೆನಾ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. PGCET 2025 ಕ್ಲೈಮ್ ಸ್ಲಿಪ್ MBA MCA ಆ್ಯಂಡ್ ME MTech MR ಕೋರ್ಸಸ್ ಅಂತ ಇರುವಂಥದ್ದು. ಸೊ ಮೊದಲಿಗೆ ನೀವು ಏನು ಅಬ್ಸರ್ವ್ ಮಾಡ್ತೀರಾ ಅಂತ ಅಂದರೆ ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಅಂತ ಇದೆ. ಓಕೆನಾ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಕರೆಕ್ಟ್ ಇದೆಯಾ ನೋಡಿ, CET ನಂಬರ್ ನೋಡಿ, ನಿಮ್ಮ ನೇಮ್ ಕರೆಕ್ಟಾಗಿ ಬಂದಿದೆಯಾ, ಜೆಂಡರು, ಡೇಟ್ ಆಫ್ ಬರ್ತು, ಕ್ಯಾಟಗಿರಿ ಹೈದರಾಬಾದ್ ಕರ್ನಾಟಕನ, ಇಲ್ಲ ಕ್ಯಾಂಡಿಡೇಟ್ ಟೈಪು, ಆಪ್ಷನ್ ಎಂಟ್ರಿ ನಂಬರ್ ಅಂತ ಇದೆ. ಓಕೆನಾ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರೂ ಈ ಒಂದು ಸ್ಲಿಪ್ಪನ್ನು ನೀಟಾಗಿ ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಡಿರಿ. ಓಕೆನಾ, ಇದು ಖಂಡಿತವಾಗ್ಲೂ ಸಹ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮಗೆ ಮೊದಲಿಗೆ ಕೇಳುವಂಥದ್ದು ಆಪ್ಷನ್ ಎಂಟ್ರಿ ನಂಬರು. ಆವಾಗ ಈಗ ಏನು ನಿಮಗೆ ನಂಬರ್ ಕೊಟ್ಟಿದ್ದಾರೆ ಆ ಒಂದು ಆಪ್ಷನ್ ಎಂಟ್ರಿ ನಂಬರನ್ನು ಪ್ರತಿ ಸರಿನೂ ಸಹ ಯಾವಾಗ ಲಾಗಿನ್ ಆಗ್ತೀರಾ ಆಪ್ಷನ್ ಎಂಟ್ರಿ ಪೇಜ್ಗೆ, ಅವಾಗ ಆದರೆ ಅದು ನಿಮಗೆ ಎಂಟರ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ಎಂಟ್ರಿ ನಂಬರನ್ನು ಇಟ್ಕೊಳ್ಳಿ. ಜೊತೆಗೆ ಬಂದುಬಿಟ್ಟು ನ್ಯಾಷನಾಲಿಟಿ ಇಂಡಿಯನ್ನು, ಮದರ್ ಟಂಗು, ಇನ್ಕಮ್ಮು, ಎಲಿಜಿಬಿಲಿಟಿ ಕ್ಲಾಸು, ರಿಲಿಜಿಯನ್ನು, ಡಿಗ್ರಿ, ಇನ್ನು ಕೋರ್ಸ್ ಟೈಪು. ಓಕೆನಾ, ಸೊ ಇದೆಲ್ಲನೂ ನೀಟಾಗಿ ನೋಡ್ಕೊಳ್ಳಿ. ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸು, ನಿಮ್ಮ ಎಲ್ಲ ಡೀಟೇಲ್ಸ್ ಕ್ಲೈಮ್ ಆಗಿದೆಯಾ ಏನು ಅಂತ ಹೇಳಿಬಿಟ್ಟು ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ನೀವು KAನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಜೊತೆಗೆ ನಿಮ್ಮ ಒಂದು ರ್ಯಾಂಕ್ ಕೊಟ್ಟಿರ್ತಾರೆ, ಕೋರ್ಸ್ ಯಾವುದು, ನಿಮ್ಮದು ರ್ಯಾಂಕ್ ಎಷ್ಟು ಬಂದಿದೆ ಏನು ಅಂತ ಹೇಳಿಬಿಟ್ಟು ಅದು ಕರೆಕ್ಟಾಗಿ ಬಂದಿದೆಯಾ ನೋಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದಿಷ್ಟು ಡೀಟೇಲ್ಸನ್ನು ಕೊಟ್ಟಿರುವುದು, ಒಂದಿಷ್ಟು ಡಾಕ್ಯುಮೆಂಟ್ಸನ್ನು ಕೊಟ್ಟಿರುವಂಥದ್ದು. ಈ ಡಾಕ್ಯುಮೆಂಟ್ಸ್ ಏನಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಅಂದರೆ, ನಾನು ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ನಿಮಗೆ. ಇಲ್ಲಿ ಯಾವುದೇ ಥರದ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿ, ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿ ಇರೋದಿಲ್ಲ. ಡೈರೆಕ್ಟಾಗಿ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಪಾರ್ಟಿಸಿಪೇಟ್ ಮಾಡಿದಾದ್ಮೇಲೆ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ವಾ, ಆ ಸೀಟ್ ಅಲಾಟ್ಮೆಂಟ್ ಆದಾಗ ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಏನು ಹೋಗ್ತೀರಾ, ಆಗ ಈ ಒಂದು ಡಾಕ್ಯುಮೆಂಟ್ಸನ್ನು ಕ್ಯಾರಿ ಮಾಡಬೇಕು. ಅವಾಗ ಏನಾಗುತ್ತೆ ಅಂತಂದರೆ ಅವಾಗ ಅಲ್ಲಿ ವೆರಿಫೈ ಆದರೆ ಮಾಡ್ತಾರೆ. ಸೊ ಎಲ್ಲ ಇದು ಡೀಟೇಲ್ಸನ್ನು ಕೊಟ್ಟಿರುವಂಥದ್ದು, ಎಲ್ಲ ಡಾಕ್ಯುಮೆಂಟ್ಸನ್ನು ಕೊಟ್ಟಿರುವಂಥದ್ದು ನೀಟಾಗಿ ಓದ್ಕೊಳ್ಳಿ. ಈ ಡಾಕ್ಯುಮೆಂಟ್ಸ್ ನಿಮ್ಗೆ ಯಾವಾಗ ಬೇಕು ಅಂತಂದರೆ ಎಷ್ಟು ಕಾಪಿ ಬೇಕು, ಜೆರಾಕ್ಸ್ ಕಾಪಿ ಎಲ್ಲನೂ ಸಹ ಕೊಟ್ಟಿರುವಂಥದ್ದು. ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಯಾವಾಗ ಕಾಲೇಜಲ್ಲಿ ಅಡ್ಮಿಷನನ್ನು ತಗೋತೀರಾ, ಕೌನ್ಸಿಲಿಂಗಲ್ಲಿ ಸೀಟನ್ನು ಪಡ್ಕೊಂಡು ಆವಾಗ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆನಾ, ಆವಾಗ ಅಲ್ಲಿ ಅವರು ವೆರಿಫಿಕೇಷನ್ ಮಾಡ್ತಾರೆ. ಯಾವುದಾದ್ರೂ ಡೀಟೇಲ್ಸ್ ತಪ್ಪಿತ್ತು, ಇಲ್ಲ ಅಂತಂದರೆ ನೀವೇನಾದರೂ ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದೀರಾ ಅಂತಂದರೆ ಆಗ ನಿಮ್ಮ ಮೇಲೆ ಆ್ಯಕ್ಷನ್ ತಗೊಂಡು ಸೀಟನ್ನು ಅಲ್ಲೇ ಕ್ಯಾನ್ಸಲ್ ಮಾಡ್ತಾರೆ. ಬಟ್ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇತ್ತು ಅಂತಂದರೆ ಅಲ್ಲಿ ಸಿಂಪಲಾಗಿ ವೆರಿಫಿಕೇಷನನ್ನು ಮಾಡಿ ನಿಮ್ಮ ಒಂದು ಅಡ್ಮಿಷನನ್ನು ತಗೋತಾರೆ. ಓಕೆನಾ, ಆ್ಯಂಡ್ ಕೆಳಗಡೆ ಕೊಟ್ಟಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಇಲ್ಲೊಂದು ಸ್ಕ್ಯಾನರನ್ನು ಕೊಟ್ಟಿದ್ದಾರೆ, ಜೊತೆಗೆ ಕ್ಯಾಂಡಿಡೇಟ್ ಫೋಟೋ ಕೊಟ್ಟಿರುವಂಥದ್ದು. ಈ ಸ್ಕ್ಯಾನರ್ ಕೊಟ್ಟಿದ್ದಾರಲ್ವ, ಏನಿದು ಸ್ಕ್ಯಾನರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ನೋಡಿ, ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಅಂದರೆ ಈಗ ಮುಂದಿನ ದಿನಗಳಲ್ಲಿ ಮೊದಲನೇ ಸುತ್ತಿನ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಬರುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನೀವು ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಬೇಕು, CET ನಂಬರನ್ನು ಎಂಟರ್ ಮಾಡಬೇಕು. ಆ್ಯಂಡ್ ಹಾಗೇನು ಸಹ ಒಂದಿಷ್ಟು ಡೀಟೇಲ್ಸನ್ನು ಎಂಟರ್ ಮಾಡಿದ್ರೆ ಆಪ್ಷನ್ ಎಂಟ್ರಿ ಪೇಜ್ ಆದರೆ ಓಪನ್ ಆಗುತ್ತೆ. ಬಟ್ ಅಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿರ್ತಾರೆ ಈ ಸ್ಕ್ಯಾನರ್ದು. ಓಕೆನಾ, ನೀವೇನಾದರೂ ಅಲ್ಲಿ ಲಾಗಿನ್ ಆಗೋ ಟೈಮಲ್ಲಿ ನಿಮ್ಮ ಒಂದು ಅಲ್ಲಿ ಸ್ಕ್ಯಾನ್ ಮಾಡಿದಿರ ಅಂತ ಅಂದರೆ ಈ ಒಂದು QR ಕೋಡ್ ಏನಿದೆ, ಈ QR ಕೋಡನ್ನು ಸ್ಕ್ಯಾನ್ ಮಾಡಿದಿರ ಅಂತ ಅಂದರೆ ಆಗ ನೀವು ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಪೇಜ್ಗೆ ಹೋಗ್ತೀರಾ. OTP ಬರುತ್ತೆ, OTP ಎಂಟರ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಪೇಜ್ಗಾದರೆ ಹೋಗ್ತೀರಾ. ಓಕೆನಾ, ಈ ಸಾರಿ ನೋಡಿ ವೆರಿ ಸ್ಟ್ರಿಕ್ಟಾಗಿ ಮಾಡ್ತಿರುವಂಥದ್ದು ಕೌನ್ಸಿಲಿಂಗ್. ಯಾಕಂತ ಅಂದರೆ ಕೆಲವೊಂದಿಷ್ಟು ಸೀಟ್ಸಲ್ಲೆಲ್ಲ ಲಾಸ್ಟ್ ಇಯರು ಒಂದಿಷ್ಟು ಫ್ರಾಡ್ಸ್ ಆಗಿದ್ದಾವೆ. ಕ್ಯಾಂಡಿಡೇಟ್ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದಿಷ್ಟು ಸ್ಟ್ರಿಕ್ಟ್ ರೂಲ್ಸನ್ನು ತಂದಿರುವಂಥದ್ದು. ಸೇಮ್ ಲೈಕ್ ಈಗ KCET ನೀಟ್ ಕೌನ್ಸಿಲಿಂಗ್ ಯಾವ ರೀತಿ ನಡೀತಿದೆಯೋ, ಅವ್ರಿಗೆ ಯಾವ ರೀತಿ ರೂಲ್ಸ್ ಇದೆಯೋ ಅದೇ ರೀತಿ ರೂಲ್ಸ್ ಆದರೆ ಇರುವಂಥದ್ದು. ಸೊ ಈ
QR ಕೋಡನ್ನು ಕೊಟ್ಟಿದ್ದಾರೆ, ನೀವು ಲಾಗಿನ್ ಆಗೋದಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಮೊಬೈಲ್ ನಂಬರ್ಗೆ OTP ಬರೋದಾ. ಆ್ಯಂಡ್ ಕೆಲವೊಂದು ಟೈಮ್ ಏನು ಅಂತಂದರೆ ಫೇಸ್ ಕ್ಯಾಪ್ಚರ್, ಲೈವ್ ಫೋಟೋ ಕ್ಯಾಪ್ಚರನ್ನು ಸಹ ಕೇಳುತ್ತಾ, ಲೈವ್ ಫೋಟೋ ಕ್ಯಾಪ್ಚರನ್ನು ಕೊಡಬೇಕಾಗುತ್ತೆ. ಓಕೆನಾ. ಆ್ಯಂಡ್ ಇನ್ನೊಂದೇನು ಅಂತಂದರೆ KA ಕಡೆಯಿಂದ ಮತ್ತೆ ಇನ್ನೊಂದು ಅಪ್ಡೇಟನ್ನು ತಿಳಿಸ್ಕೊಟ್ಟಿರುವಂಥದ್ದು. ಅಂದರೆ ನಿಮ್ಗೆ ಇಲ್ಲೊಂದು ರೀತಿ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿರುವಂಥದ್ದು. ಓಕೆನಾ. ಈಗಾಗಲೇ PGCET ವಿದ್ಯಾರ್ಥಿಗಳಿಗೆ ಫಲಿತಾಂಶ ಪ್ರಕಟ ಮಾಡಿದ್ದಾರೆ 7/8/2025 ಸಾಕಷ್ಟು ಸ್ಟೂಡೆಂಟ್ಸು ಫೈನಲ್ ರಿಸಲ್ಟ್ ಅಂತ ಕೇಳ್ತಿದ್ರೆ ನಾನು ಆಗಲೇ ಹೇಳಿದ್ದೆ, ಹೌದು ಅದು ಬಂದುಬಿಟ್ಟು ನಿಮಗೆ ಫೈನಲ್ ರಿಸಲ್ಟು ರ್ಯಾಂಕಿಂಗ್ ಆಗಿರುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಇಲ್ಲಿ ಇವತ್ತು 2 ಗಂಟೆಯಿಂದ ಒಂದು ಕ್ಲೈಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಬಟ್ ಈಗಾಗಲೇ ಸಹ ಒಂದು ಕ್ಲೈಮ್ ಸ್ಲಿಪ್ ಆದರೆ ಡೌನ್ಲೋಡ್ ಆಗ್ತಿರುವಂಥದ್ದು, ಹೋಗಿ ಎಲ್ಲರೂ ಸಹ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾನು ಆಗಲೇ ಹೇಳಿದ್ನಲ್ವ, ಆ ಡಾಕ್ಯುಮೆಂಟ್ಸ್ ಎಲ್ಲನೂ ಸಹ ನೀವು ಯಾವಾಗ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ, ಯಾವಾಗ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಆ ಟೈಮಲ್ಲಿ ಹೋಗ್ಬಿಟ್ಟು ನೀವು ಆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಅಡ್ಮಿಷನನ್ನು ತಗೋಬೇಕು. ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟ್ ಆಗಿರಬೇಕು ಅಂತ ಹೇಳಿರುವಂಥದ್ದು. ಓಕೆನಾ. ಇದು KA ಕಡೆಯಿಂದ ಕೊಟ್ಟಿರುವಂತಹ ಇನ್ಫಾರ್ಮೇಷನು. PGCET ವಿದ್ಯಾರ್ಥಿಗಳಿಗೆ ಈಗಾಗಲೇ ವೆರಿಫಿಕೇಷನ್ ಸ್ಲಿಪ್ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ನಿಮಗಿರುವಂಥ ಪ್ರೋಸೆಸ್ ಏನು ಅಂತ ಅಂದರೆ ಸಿಂಪಲ್ ಆಗಿ ಬಂದುಬಿಟ್ಟು ನಿಮ್ಗೆ ಇನ್ನು ನೆಕ್ಸ್ಟು ಒಂದು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಏನು ಅಂತ ಹೇಳಿಬಿಟ್ಟು ನಾನು ಅಪ್ಡೇಟ್ಸನ್ನು ತಿಳಿಸ್ಕೊಡ್ತೀನಿ. ಇಮಿಡಿಯೇಟಾಗಂತೂ ಸ್ಟಾರ್ಟ್ ಮಾಡಲ್ಲ, ಇನ್ನೂ ಒಂದು 15-20 ಡೇಸ್ ಆಗುತ್ತೆ. ಸೊ ಆಗ ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಕೌನ್ಸ್ಲಿಂಗ್ ರಿಲೇಟೆಡ್ ಏನೇನು ಡೌಟ್ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಯಾವುದರ ರಿಲೇಟೆಡ್ ಡೌಟ್ ಇದೆ ಅಂತ ಕಮೆಂಟನ್ನು ಮಾಡಿದ್ರೆ ಅಂತ ಅಂದರೆ ಖಂಡಿತವಾಗ್ಲೂ ಸಹ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.